ಕೇಜ್ರಿವಾಲ್ ಬಂಧಿಸ್ತಾ ಇದ್ದಂತೆ ವಿಪಕ್ಷಗಳು ಕೆಂಡ ಕಾರ್ತಾ ಇದೆ. ಅದರಲ್ಲೂ ಕೇಂದ್ರದ ಬಿಜೆಪಿ ಸರ್ಕಾರ ಇಡಿಯಂತಹ ಸಂಸ್ಥೆಗಳನ್ನು ಬಳಸಿಕೊಂಡು ಕಟ್ಟಿ ಹಾಕಲು ಯತ್ನಿಸ್ತಾ ಇದೆ ಅಂತ ಆರೋಪ ಮಾಡಲಾಗ್ತಿದೆ. ಸಿಟ್ಟು ಸ್ಫೋಟಗೊಂಡಿದೆ, ಆಕ್ರೋಶದ ಕಟ್ಟೆ ಒಡೆದಿದೆ. ಭಾರತ 18ನೇ ಲೋಕಸಭೆಯ ಸಾರ್ವತ್ರಿಕ ಚುನಾವಣೆ ಎದುರಿಸೋ ಹೊತ್ತಲೇ ದೆಹಲಿಯ ಹಾಲಿ ಸಿಎಂ ಕೇಜ್ರಿವಾಲ್ ಅರೆಸ್ಟ್ ಆಗಿದ್ದಾರೆ. ಅದರಲ್ಲೂ ಹೀಗೆ ಸಿಎಂ ಹುದ್ದೆಯಲ್ಲಿದ್ದಾಗಲೇ ಅರೆಸ್ಟ್ ಆಗ್ತಿರೋ 2ನೇ ಸಿಎಂ ಆಗಿದ್ದಾರೆ. ಆದ್ರೆ ಕೇಜ್ರಿವಾಲ್ ಬಂಧನವನ್ನ ತೀವ್ರವಾಗಿ ಖಂಡಿಸಿರುವ ಇಂಡಿಯಾ ಕೂಟದ ನಾಯಕರು ಬಿಜೆಪಿ ವಿರುದ್ಧ ಉರಿದುರಿದು ಬಿದ್ದಿದ್ದಾರೆ. ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837000. ಕೇಜ್ರಿವಾಲ್ ಬಂಧನಕ್ಕೆ ಕೆಂಡ ಕಾರಿದ ಇಂಡಿಯಾ ಮೈತ್ರಿಕೂಟ. ಬಿಜೆಪಿ ನಡೆಗೆ ಇಂಡಿಯಾ ಪ್ರತ್ಯುತ್ತರ ಕೊಡುತ್ತೆ ಎಂದ ರಾಹುಲ್. ದೆಹಲಿ ಮದ್ಯ ನೀತಿ ಹಗರಣ ವಿಚಾರವಾಗಿ ದೆಹಲಿ ಸಿಎಂ ಕೇಜ್ರಿವಾಲ್ ರನ್ನ ಬಂಧಿಸಿದ್ದಕ್ಕೆ ರಾಹುಲ್ ಗಾಂಧಿ ರೋಷಾವೇಶದ ಟ್ವೀಟ್ ಮಾಡಿದ್ದಾರೆ. ಅಲ್ಲದೆ ಇಂಡಿಯಾ ಮೈತ್ರಿಕೂಟ ನಿಮಗೆ ತಕ್ಕ ಪ್ರತ್ಯುತ್ತರ ನೀಡುತ್ತೆ ಅಂತ ಬಿಜೆಪಿ ವಿರುದ್ಧ ನಖಶಿಕಾಂತ ಕಿಡಿಕಾರಿದ್ದಾರೆ. ಹೆದರಿದ ಸರ್ವಾಧಿಕಾರಿ ಸತ್ತ ಪ್ರಜಾಪ್ರಭುತ್ವವನ್ನ ರಚಿಸಲು ಬಯಸ್ತಾನೆ. ಮಾಧ್ಯಮ ಸೇರಿದಂತೆ ಎಲ್ಲಾ ಸಂಸ್ಥೆಗಳನ್ನ ವಶಪಡಿಸಿಕೊಂಡು ಪಕ್ಷ ಒಡೆಯುವುದು, ಸಂಸ್ಥೆಗಳಿಂದ ಹಣ ವಸೂಲಿ ಮಾಡುವುದು, ವಿರೋಧ ಪಕ್ಷದ ಖಾತೆಗಳನ್ನ ಸ್ಥಗಿತಗೊಳಿಸುವುದು ಎಷ್ಟು ಸಾಕಾಗದೇ ಇದ್ದಾಗ ಈಗ ಒಬ್ಬ ಚುನಾಯಿತ ಮುಖ್ಯಮಂತ್ರಿ ಬಂಧನವೂ ಆಗಿ ಹೋಗಿದೆ. ಆದ್ರೆ ಇಂಡಿಯಾ ಇದಕ್ಕೆ ತಕ್ಕ ಪ್ರತ್ಯುತ್ತರ ನೀಡಲಿದೆ. ಹೀಗೆ ರಾಹುಲ್ ಕಿಡಿಕಾರಿದ್ರೆ ಅತ್ತ ಪ್ರಿಯಾಂಕಾ ಗಾಂಧಿ ಕೂಡ ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಚುನಾವಣಾ ಕದನದಲ್ಲಿ ಟೀಕಾಕಾರರ ವಿರುದ್ಧ ಹೋರಾಡಿ ದಿಟ್ಟತನದಿಂದ ಎದುರಿಸಿ ಅವರ ನೀತಿಗಳು ಕಾರ್ಯವೈಖರಿ ಮೇಲೆ ಆಕ್ರಮಣ ಮಾಡಿ ಇದು ನಿಜವಾದ ಪ್ರಜಾಪ್ರಭುತ್ವ. ಆದ್ರೆ ಕಾಂಗ್ರೆಸ್ನ ಬ್ಯಾಂಕ್ ಖಾತೆಗಳನ್ನ ಸ್ಥಗಿತಗೊಳಿಸಲಾಗಿದೆ. ಎಲ್ಲಾ ಪಕ್ಷಗಳು ನಾಯಕರು ಹಗಲು ರಾತ್ರಿ ಇಡಿ, ಸಿಬಿಐ, ಐಟಿ ಭಯದಲ್ಲಿದ್ದಾರೆ. ಈಗ ಒಬ್ಬ ಮುಖ್ಯಮಂತ್ರಿಯನ್ನ ಜೈಲಿಗೆ ಹಾಕಲಾಗಿದ್ದು ಇನ್ನೊಬ್ಬ ಮುಖ್ಯಮಂತ್ರಿಯನ್ನ ಬದಲಿಸಲು ಸಿದ್ಧತೆ ನಡೆದಿದೆ. ಇಂತಹ ನಾಚಿಕೆಗೇಡಿನ ಸಂಗತಿ ಸ್ವತಂತ್ರ ಭಾರತದ ಇತಿಹಾಸದಲ್ಲೇ ಮೊದಲ ಬಾರಿಗೆ ನಡೆದಿದೆ. ಒಬ್ಬ ಸಿಟ್ಟಿಂಗ್ ಚೀಫ್ ಮಿನಿಸ್ಟರ್ ಅರೆಸ್ಟ್ ಮಾಡಿದ್ದು ತಪ್ಪು. ಇತ್ತ ಬೆಂಗಳೂರಿನಲ್ಲಿ ಮಾತನಾಡಿದ ಡಿಸಿಎಂ ಡಿಕೆ ಒಬ್ಬ ಸಿಟ್ಟಿಂಗ್ ಚೀಫ್ ಮಿನಿಸ್ಟರ್ ಅರೆಸ್ಟ್ ಮಾಡಿದ್ದು ತಪ್ಪು. ಅಲ್ಲದೆ ಇಂದು ಇದೆಲ್ಲದರ ವಿಚಾರವಾಗಿ ನಾನು ಸಿಎಂ ಮಧ್ಯಾಹ್ನ 12 ಗಂಟೆಗೆ ಸುದ್ದಿಗೋಷ್ಠಿ ಕರೆದಿದ್ದೀವಿ ಅಂತ ಹೇಳಿದ್ದಾರೆ. ಆ ವಿಚಾರದಲ್ಲಿ ನಾಳೆ 12 ಗಂಟೆಗೆ ನಾನು ಚೀಫ್ ಮಿನಿಸ್ಟರ್ ಜಂಟಿ ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಾ ಇದ್ವಿ. ಇದು ಒಬ್ಬ ಕಾನೂನಲ್ಲಿ ನಮಗೂ ಬಹಳ ನೋವಾಗ್ತದೆ. ಸಿಟ್ಟಿಂಗ್ ಚೀಫ್ ಮಿನಿಸ್ಟರ್ಸ್ ಈ ರೀತಿ ಏನು ಎವಿಡೆನ್ಸ್ ಗೊತ್ತಿಲ್ಲ. ಈ ಎಲೆಕ್ಷನ್ ಟೈಮಲ್ಲಿ ಈ ರೀತಿ ಮಾಡ್ತಾರೆ ತಪ್ಪು ಅಂತ ಪ್ರಜಾಪ್ರಭುತ್ವಕ್ಕೆ ಒಂದು ದೊಡ್ಡ ಧಕ್ಕೆ ಆಗ್ತದೆ. ಇದು ಖಂಡನೀಯ. ಸದ್ಯ ವಿಪಕ್ಷಗಳು ಇಂದು ರಾಷ್ಟ್ರವ್ಯಾಪಿ ಪ್ರತಿಭಟನೆ ಕರೆ ನೀಡಿದ್ದು ಇನ್ಯಾವ ರೂಪ ತಾಳುತ್ತೋ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, TV9.